ರಾಜ್ಯದಲ್ಲಿ ತಪ್ಪದ ಗೃಹ ಬಳಕೆ ಸಿಲಿಂಡರ್ ಹಾಹಾಕಾರ ಶುರುವಾಗ್ಬಿಟ್ಟಿದೆ. ಅದು ಬೀದರ್ನಲ್ಲಿ ಗ್ಯಾಸ್ ಸಿಲಿಂಡರ್ ಸಂಕಷ್ಟ ಮತ್ತೆ ಮುಂದುವರೆದು ಬಿಟ್ಟಿದೆ. ಗ್ಯಾಸ್ ಸಿಗ್ತಾ ಇಲ್ಲ, ಪರದಾಡುವಂತಹ ಪರಿಸ್ಥಿತಿ ಒಳಗಾಗ್ಬಿಟ್ಟಿದ್ದಾರೆ ಜನರು. ಕೆಂಡದಂತಹ ಬಿಸಿಲನ್ನ ಲೆಕ್ಕಿಸದೆ ಕ್ಯೂನಲ್ಲಿ ನಿಲ್ಲುವಂತಹ ಪರಿಸ್ಥಿತಿಗೆ ಒಳಗಾಗ್ಬಿಟ್ಟಿದ್ದಾರೆ. 41 ಡಿಗ್ರಿ ಸೆಲ್ಸಿಯಸ್ ತಾಪಮಾನದ ನಡುವೆಯೂ ಈ ಗ್ಯಾಸ್ಗಾಗಿ ಸರತಿ ಸಾಲು. ಆ ಸರತಿ ಸಾಲಿನಲ್ಲಿ ಬಂದ್ಬಿಟ್ಟು ಗ್ಯಾಸ್ ಅನ್ನು ಪರ್ಚೇಸ್ ಮಾಡ್ತಿದ್ದಾರೆ. ಬಿಸಿಲಿನ ಧಗೆಗೆ ಬೇಸತ್ತು ತಲೆಗೆ ಬಟ್ಟೆ ಕಟ್ಕೊಂಡು ಬಂದಿದ್ದಾರಂತೆ ಗ್ರಾಹಕರು. ನಗರದ ನವಾದ್ ಏರಿಯಾದಲ್ಲಿರುವಂತಹ HP ಗ್ಯಾಸ್ ಏಜೆನ್ಸಿ ಊಟ ಇಲ್ಲ, ನೀರಿಲ್ಲ, ಸುಡು ಸುಡು ಬಿಸಿಲು. ಆ ಬಿಸಿಲಿನಲ್ಲಿ ಬಂದು ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಗ್ಯಾಸ್ ಸಿಕ್ಕರೆ ಅವ್ರ ಪುಣ್ಯ, ಇಲ್ಲಾಂದ್ರೆ ಹಂಗೆ ಹೋಗ್ಬೇಕಾಗತ್ತೆ. ಬುಕ್ ಮಾಡಿ 16 ದಿನ ಕಳೆದ್ರೂ ಕೂಡ ಇನ್ನೂವರೆಗೂ ಈ ಗೃಹ ಬಳಕೆ ಸಿಲಿಂಡರ್ ಸಿಕ್ಕಿಲ್ಲ ಅನ್ನುವಂಥದ್ದು ಅಲ್ಲಿರುವಂತಹ ಸಾರ್ವಜನಿಕರ ಆಕ್ರೋಶ. ಕೆಲಸ ಕಾರ್ಯ ಬಿಟ್ಟುಬಿಟ್ಟು ಸಾಲುಗಟ್ಟಿ ನಿಂತ್ಕೊಂಡು ಗ್ರಾಹಕರು ಅಲ್ಲಿರುವಂತಹ ಸಿಬ್ಬಂದಿಗಳ ವಿರುದ್ಧವಾಗಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೀವಿ. ಈಗಾಗಲೇ ಆ ಬೀದರ್ನಲ್ಲಿ ಕೇಳಬೇಕು, ಆ ಬಿಸಿಲು ಯಾವ ಪರಿ ಇರುತ್ತಂತಂದ್ರೆ 41 ಡಿಗ್ರಿ ಸೆಲ್ಸಿಯಸ್ ದಾಟುಬಿಟ್ಟಿದೆ. ಆ ಬಿಸಿಲನ್ನು ಲೆಕ್ಕಿಸದೆ ಒಟ್ನಲ್ಲಿ ಸಿಲಿಂಡರ್ ಬೇಕು, ಊಟ ಇಲ್ಲ ಅಂತಂದ್ರೆ ಅಷ್ಟೇ ಮುಗಿದೋಯ್ತು ಅನ್ನುವಂಥ ಪರಿಸ್ಥಿತಿಗೆ ಒಳಗಾಗ್ಬಿಟ್ಟಿದ್ದಾರೆ. ಹಾಗಾಗಿ HP ಏಜೆನ್ಸಿ ಮುಂಭಾಗ ಬಂದು ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಗ್ಯಾಸ್ ಅನ್ನ ಖರೀದಿ ಮಾಡಿರುವಂತ ದೃಶ್ಯಾವಳಿಯನ್ನ ನಾವು ಗಮನಿಸ್ತಾ ಇದ್ದೀವಿ. ಸರಿಯಾಗಿ ಕೊಡ್ತಾ ಇಲ್ಲ, ಕೆಲಸ ಕಾರ್ಯ ಬಿಟ್ಟುಬಿಟ್ಟು ನಾವು ಬರ್ತೀವಿ, ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಲ್ಲಿರುವಂತಹ ಸಿಬ್ಬಂದಿಗಳು ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನಿಜಕ್ಕೂ ರಾಜ್ಯದಲ್ಲಿ ಈ ಗೃಹ ಬಳಕೆ ಸಿಲಿಂಡರ್ ಹಾಹಾಕಾರ ಇನ್ನೂ ಮಿತಿ ಮೀರ್ತಾ ಇದೆ. ದಿನ ಬರೋದು ವಾಪಸ್ ಹೋಗೋದು ಇದೇ ಆಗೋಗ್ಬಿಟ್ಟಿದೆ. 10 ದಿನ ಆಗಿದೆ ಬುಕ್ ಮಾಡಿ, ಇನ್ನೂವರೆಗೂ ಕೂಡ ನಮ್ಗೆ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಹೇಳಿ ಪಾಪ ಪರದಾಡುವಂತಹ ಪರಿಸ್ಥಿತಿಗೆ ಒಳಗಾಗಿದ್ದಾರೆ. ಎಲ್ಲ ಕೆಲಸ ಎಲ್ಲ ಬಿಟ್ಟುಬಿಟ್ಟು ಇಲ್ಲಿ ಬಂದು ತಾಸುಗಟ್ಟಲೆ ನಿಂತ್ಕೊಳ್ಬೇಕಲ್ಲ, ಅದು ಬಿಸಿಲಲ್ಲಿ. ನೀರಿಲ್ಲ, ಊಟ ಇಲ್ಲ, ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇದ್ರ ಬಗ್ಗೆ ಗಮನ ಹರಿಸಬೇಕು ಅಲ್ಲಿರುವಂತಹ ಶಾಸಕರು. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೀವಿ. ಈಗಾಗಲೇ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಗ್ಯಾಸ್ ಅನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪಾಪ ಬಿಸಿಲನ್ನು ಲೆಕ್ಕಿಸದೆ ಬೆಳಗ್ಗೆಯಿಂದಲೇ ಬಂದು ನಿಂತ್ಕೊಳ್ತಾರೆ. ಆದ್ರೂ ಸಿಗ್ತಾ ಇಲ್ಲ ಅಂತ ಹೇಳಿ ಅಲ್ಲಿರುವಂತಹ ಜನರು ಪಾಪ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಸರಿಯಾಗಿ ನಮ್ಮನ್ನ ಸ್ಪಂದಿಸ್ತಾ ಇಲ್ಲ ಅಲ್ಲಿರುವಂತಹ ಸಿಬ್ಬಂದಿಗಳು ಅಂತ ಹೇಳಿ